ಶ್ರೀ ಬಾಲಗಣಪತಿ ದೇವಸ್ಥಾನ ಅನ್ನಪ್ಪಡಿ ಇಲ್ಲಿ ಡಿಸೆಂಬರ್ 28ರಂದು ಆದಿತ್ಯವಾರ ಶ್ರೀ ಬಾಲಗಣಪತಿ ಮೂಲ ಮಂತ್ರ ಲಕ್ಷ ಜಪ ಯಜ್ಞ ದುರ್ವ ಹೋಮ ಹಾಗೂ ಡಿಸೆಂಬರ್ 29ರಂದು ಚತುರ್ಥ ಪ್ರತಿಷ್ಠಾ ವರ್ಧಂತಿ ವಾರ್ಷಿಕ ಜಾತ್ರಾ ಉತ್ಸವ ಕಾರ್ಯಕ್ರಮ ವಿವಿಧ ತಾಂತ್ರಿಕ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಅನ್ನಪಾಡಿ ಶ್ರೀ ಬಾಲಗಣಪತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಯಶವಂತ್ ದೇರಾಜೆ ತಿಳಿಸಿದ್ದಾರೆ. ಅವರು ಕ್ಷೇತ್ರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಡಿಸೆಂಬರ್ 12ರಂದು ಬೆಳಿಗ್ಗೆ 9:30ಕ್ಕೆ ಆರ್ಎಸ್ಎಸ್ ಪ್ರಮುಖರಾದ ಡಾಕ್ಟರ್ ಕೆ ಪ್ರಭಾಕರ್ ಭಟ್ ದ್ವೀಪ ಪ್ರಜ್ವಲನೆ ಮಾಡಲಿದ್ದಾರೆ. 10 ಗಂಟೆಗೆ ಹೋಮ ಆರಂಭವಾಗಲಿದ್ದು 12 ಗಂಟೆಗೆ ಪೂರ್ಣಾಹುತಿಯಾಗಲಿದೆ ಮತ್ತು ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ರಾತ್ರಿ ಬಿತ್ತಿಲ್ದ ಉಲ್ಲಾಲ್ತಿ ಅಪ್ಪೆ ಭಗವತಿ ತುಳು ಪೌರಾಣಿಕ ನಾಟಕ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಬಾಲಗಣಪತಿ ಮೂಲ ಮಂತ್ರ ಲಕ್ಷ ಜಪ ಯಜ್ಞ ದುರ್ವ ಹೋಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ ವ್ಯಕ್ತಿಗಳು ಈ ಯಜ್ಞದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಳ್ಳುವಂತ ಒಂದು ಪ್ರಕ್ರಿಯೆ ಇದೆ. ಯಾಕೆಂತ ಹೇಳಿದ್ರೆ 1 ಲಕ್ಷ ಜನರು 25 ರೂಪಾಯಿ ತಲಾ ಪಾವತಿ ಮಾಡಿ ಆ ಮೂಲಕವಾಗಿ ಈ ಲಕ್ಷ ಜಪಯಜ್ಞಕ್ಕೆ ದೀಕ್ಷೆಯನ್ನು ಪಡೆದುಕೊಳ್ತಾರೆ. ಈವಾಗಲೇ ಹೇಳಿದ ಹಾಗೆ 250 ಮಂದಿ ಶುಚಿರ್ಭೂತರಾಗಿ ಸಾನ್ನಿಧ್ಯದಲ್ಲಿ ಆ ಹೋಮಕುಂಡದ ಸುತ್ತಮುತ್ತ ಕೂತು ಬಾಲಗಣಪತಿಯ ತಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಲಕ್ಷ ಜಪಯಜ್ಞವನ್ನು ಮಾಡುವಂಥ ಒಂದು ಅಪೂರ್ವ ಕಾರ್ಯಕ್ರಮ. ನಮಗೆಲ್ಲರಿಗೂ ಗೊತ್ತುಂಟು, ಅನ್ಯ ಕ್ಷೇತ್ರ ಕೃತಂ ಪಾಪ ಪುಣ್ಯಕ್ಷೇತ್ರ ವಿವರ್ಜಿತ ಅಂತೇಳಿ. ನಾವು ಮಾಡಿದಂಥ ತಿಳಿಯದೆ ಕೆಲವು ಪಾಪಕರ್ಮಗಳು ಪರಿಹಾರ ಆಗಬೇಕಿದ್ರೆ ಅದು ಪುಣ್ಯಕ್ಷೇತ್ರಗಳಲ್ಲಿ ಪರಿಹಾರ ಆಗ್ತದೆ ಅಂತ. ಪುಣ್ಯಕ್ಷೇತ್ರದಲ್ಲೂ ನಾವು ಪಾಪ ಮಾಡಿದರೆ ಅದು ವಜ್ರದ ರೇಪ ಆಗ್ತದೆ ಅಂತ ಹೇಳುವುದು ಎಲ್ಲರಿಗೂ ತಿಳಿದಂಥ ವಿಚಾರ. ಅದೇ ರೀತಿಯಾಗಿ ಶಂಘೀಯ ಶಕ್ತಿ ಕಲಿಯುಗ ಅಂತ ಸಾಮೂಹಿಕವಾಗಿ ಕಲಿಯುಗದಲ್ಲಿ ಯಾವುದೇ ದೇವತಾರಾಧನೆ ಮಾಡಿದರೆ ಅದಕ್ಕೆ ದೇವರು ಅನಂತವಾಗಿ ಅನುಗ್ರಹ ಮಾಡ್ತಾರೆ ಹೇಳುವಂಥ ವಿಚಾರ ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಆ ಪ್ರಕಾರವಾಗಿ ಈ ಕ್ಷೇತ್ರ ಜನಪ್ರತಿನಿಧಿಗಳಿಗೆ ಅಥವಾ ನಮ್ಮ ಭಕ್ತಾಭಿಮಾನಿಗಳಿಗೆ ಗೊತ್ತಾಗಬೇಕು. ಈ ಕ್ಷೇತ್ರ ಇನ್ನಷ್ಟು ಔನ್ನತ್ಯವನ್ನು ಹೊಂದಬೇಕು. ಧಾರ್ಮಿಕ ಪ್ರಕ್ರಿಯೆಗಳು ಇಲ್ಲಿ ಸದಾ ಜರುಗುತ್ತಿರಬೇಕು. ನಿರಂತರವಾಗಿ ಭಕ್ತಾಭಿಮಾನಿಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಒಂದು ಸಂದರ್ಭ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಟ್ಟು ಸೇರಿ ಈ ಲಕ್ಷ ಜಪಯಜ್ಞವನ್ನು ಹಮ್ಮಿಕೊಂಡಿದ್ದೇವೆ. 250 ಮಂದಿ ಏಕಾಗ್ರತೆಯಿಂದ ಭಕ್ತಿಪೂರ್ವಕವಾಗಿ ಸಾನ್ನಿಧ್ಯದಲ್ಲಿ 400 ಗರಿಕೆಗಳನ್ನು ಹಿಡಿದುಕೊಂಡು ತಂತ್ರಿಗಳ ಮಾರ್ಗದರ್ಶನ ಪ್ರಕಾರವಾಗಿ ಗಣಪತಿಯ ಮೂಲ ಮಂತ್ರವನ್ನು ಜಪ ಮಾಡಿ ಆ ಮೂಲಕವಾಗಿ ಆ ದೂರ್ವೆ ಅಥವಾ ಕಲಿಕೆಯನ್ನು ಆ ದೂರೆಯಿಂದ ಹೋಮ ಮಾಡಿದರೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳುವಂಥ ಮಾತು ಕೂಡ ಇದೆ.